ಶಿಷ್ಯ ಬಾಬಾನಗರ ಮಾಳು ಹೆಂಗ ಹಾಡ್ತಾನಲ್ಲ ಅದ್ರೊಳಗೆ ಒಂದು ಗುಂಜಿ ಹೆಚ್ಚಿಗೆ ಮಾಡಿ ಹಾಡಿರ್ತಕ್ಕಂಥ ತಂಡ ಯಾವ್ದು ಕೇಳ್ರ ಅಫ್ಜಲ್ಪುರದ ಹಿರಿಯ ಕಲಾವಿದ ಪಿಂಟು ಮಾಸ್ತರ್ಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಬೇಕು. ಧ್ವನಿ ಕೇಳ್ಬೇಕು ಸರ್. ಹೆಂಗ ಇಂಗ್ಲೇಶ್ ಸಿರ್ಸಲ್ಲ ಗಾನ ಕೋಗಿಲೆ ಡೊಳ್ಳಿ ನಾಡಿನೊಳಗ ಕೋಗಿಲೆ ಕಂಚಿನ ಕಂಠದಂಗ ಹಾಡಿದಲ್ಲ ಹಂಗ ಇವತ್ ಯಾರಾದ್ರೂ ಈ ಭಾಗದೊಳಗ ನಮ್ಮ ಭಾಗದೊಳಗೆ ಹಾಡ್ಲಿಕ್ಕೆ ರೆಡಿ ಆಗಿದ್ರೆ ಯಾರಂತ ಕೇಳ ಅಫ್ಜಲ್ಪುರ ಪುಂಡ್ಲಿಕ. ಆ ನಂತರ ಕಂಚಿನ ಕಂಠದೊಂದಿಗೆ ಮಂದಿನಾಗ ಮನರಂಜಿಸಿ ಹಾಡ ಹಾಡ್ತಕ್ಕಂತ ಒಬ್ಬ ಒಳ್ಳೆಯ ಕಂಚಿನ ಕಂಠದ ಕಲಾವಿದ ಯಾರಂತ ಕೇಳಿದ್ರ ಅಫ್ಜಲ್ಪುರದ ಪಿಂಟು ಮಾಸ್ತರ್ ಅಂತ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಎಲ್ಲಾರ ಪರವಾಗಿ ಹೇಳ್ತಾ ಇದ್ದೇನೆ ಸರ್. ಅವನ ಹಾಡ, ಅವನ ಲಯ, ಅವನ ತಾಳ ನೋಡ್ಬೇಕು ಸರ್. ಎಷ್ಟು ಹಾಡ್ಬೇಕು ಅಷ್ಟು ಹಾಡ್ತಾನ, ಎಷ್ಟು ಕುಣಿಬೇಕು ಅಷ್ಟ ಕುಣಿತಾನ. ಎದ್ದಪ್ಪ ಅಂತ ಕೇಳಿದ್ರೆ ಮಾಳುನ ಹಾಡಾಕತಾನ ಅನ್ಬೇಕು ಬಾಬಾನಗರ ಮಾಳು. ಬಹುಶಃ ಆ ಕುಣದ ಹಾಡೋರೊಳಗೆ ಈ ಭಾಗದೊಳಗೆ ಹೆಚ್ಚಿಗೆ ಯಾರಿದ್ರ ಬಾಬಾನಗರ ಮಾಳು ಇದ್ದ. ಆ ಮಾಳು ನನ್ನ ಮೀರ್ಸೋ ಮಟ್ಟಿಗೆ ಬೆಳೆದವ ಯಾರಂತ ಕೇಳಿದ್ರೆ ನಮ್ಮ ಅಫ್ಜಲ್ಪುರದ ಪಿಂಟು ಮಾಸ್ತರ್ ಅಂತ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಇವಂತೂ ಮಾಜಿ ಪ್ಲೇಯರ್ ಸರ್. ಇಲ್ಲಿ ಬಸೋದಾನ್ರಲ್ಲ ಇವ್ ಗಡ್ಡ ಮಿಸಿಕೆ ಆಡಿಸಿದ ಹೇಳಿದ್ರಲ್ಲ ನೀವು ಹುಡುಗ್ರಿ ಸರ್. ನೀವು ಹಬ್ರಿ ನಮ್ ಇನ್ನೊಂದು ಯಾರ ಮ್ಯಾಗ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ತೊದಲ ಭಾಗದ ಮಾಳು ಮಾಸ್ತರ್ ಮ್ಯಾನೊಳಗ ಬಸ್ಸು ಹೊತ್ತು ಮಾತಾಡ್ತಾನ ಸರ್. ಆ ಬಸ್ಸು ಈ ಬಸ್ಸು ಏನು ಕಡಿಮೆ ನೀವು. ಆ ತೊದಲ ಭಾಗದ ಮಾಳೂರ ಮ್ಯಾನಾಗಿರ್ತಕ್ಕಂಥ ಬಸ್ಸು ಸತ್ಯೂರ್ ಬಸ್ಸುಗ ಪಿಂಟೂರ ಮಾಸ್ತರ್ ಮ್ಯಾನ ಮಾತಾಡ್ತಕ್ಕಂಥ ಬಸ್ಸು ಏನ್ ಕಡಿಮೆ ಇಲ್ಲ. ಇಬ್ರು ಏನದಾರ ಅಂತ ಕೇಳಿದ್ರ ಜೋಡಿ ಅದಾರ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ನಮ್ಮ ಹೊಸ್ತಾದ್ ಬಾಳ ಚಂದ ಮಾತಾಡಿದೆ. ಹೊಸ್ತಾದ್ ಹೆಸರೇ ನಾನು ನಾಗು ಅಣ್ಣ ಬಹಳ ಸುಂದರವಾಗಿ ಮಾತಾಡಿದೆ. ಎತ್ತಬೇಕು ಒಟ್ಟ ವಿಷಯ. ಇನ್ನು ಮುಂದಿನ ಸಂದಿಗೆ ಅವ್ರು ಏನ್ ಮಾತಾಡ್ತಾರಲ್ಲ, ಯಾಕಂದ್ರೆ ಪ್ರಾಣಿ ಜನ್ಮ ಬಹಳ ಶ್ರೇಷ್ಠ ಅದ. ಯಾಕಂದ್ರೆ ಮಾನವಗೂ ಗೊತ್ತಾಗುದಿಲ್ಲ ಒಂದ್ ಹಣ್ಣಾಗೈತೆ ಅನ್ನೋದು ಗಿಡದೊಳಗ. ಗಿಳಿ ಯಾವಾಗ ಕಸ್ತದನೋ ಅವಾಗ ಹಣ್ಣಾಗೈತೆ ಅಂತ ನಾವು ತಿಳ್ಕೊತೀವಿ. ಯಾಕಂದ್ರೆ ಇದು ಮಾನವ ಜನ್ಮ ಏನಪ್ಪಾ ಅಂತ ಕೇಳಿದ್ರೆ ಮಾನವನಿಗಿಂತನೂ ಪಶು ಪಕ್ಷಿ ಪ್ರಾಣಿ ಜನ್ಮ ಬಹಳ ಶ್ರೇಷ್ಠದರಿನ. ಮಾವಿನಕಾಯಿ ಹಣ್ಣಾಗೈತೆ ಅನ್ನೋದು ನಮಗ್ ಗೊತ್ತಾಗುದಿಲ್ಲ, ಚಿಕ್ಕುಕಾಯಿ ಹಣ್ಣಾಗೈತೆ ಅನ್ನೋದು ನಮಗ್ ಗೊತ್ತಾಗುದಿಲ್ಲ, ಗಿಳಿ ಕಡ್ದಿತ್ತರ ಹಣ್ಣಾಗೈತಿ ನಾವು. ಅಂತ ಶ್ರೇಷ್ಠ ಜನ್ಮ ನೀವು ಹಿಡ್ಕೊಂಡ್ರಿ. ಅದಕ್ಕೆ ರೇವಣ ಸಿದ್ಧ ಮಾಸ್ತರ್ ಅವರು ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಮಾತಾಡಿಪ್ಪ. ಎಲ್ಲರ ಗುರು ಅಲ್ಲಂ ಪ್ರಭು, ಎಲ್ಲರ ಅಮ್ಮ ಎಲ್ಲಮ್ಮ ಜಗದ್ಗುರು ರೇವಣ ಸಿದ್ಧ ಅಂತ ಹೇಳ್ತಾ ಇದೀವಿ. ಅಂತ ಹೆಸರಿರ್ತಕ್ಕಂತ ಒಬ್ಬ ಒಳ್ಳೆಯ ವಸ್ತಾದ ಇವತ್ತಿನ ಬಂದು ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಚಂದಾಗಿ ಮಾತಾಡಿದ್ವಿ. ಈ ಬಸ್ಸು ಬಹಳ ಸರಿ ಬಂದಿದ್ದಾನ. ಇಳಕಲ್ ಸ್ಟೇಜ್ ಹಲವಾರು ಸರಿ ಡೊಳ್ಳಿನ ಹಾಡಿನೊಂದಿಗೆ ಹಿಮ್ಮ್ಯಾಳ ಆಡ್ಯಾನ, ಮುಮ್ಮ್ಯಾಳ ಆಡ್ಯಾನ, ಹಾಸ್ಯ ಮಾಡ್ಯಾನ, ಎಲ್ಲಾ ತರ ಮಾಡಿ ತಮ್ಮ ಮುಂದಿನ ಬಾರಿ ನಿಂದು ನಮ್ಮ ಸ್ಟೇಜ್ ಈಗ ಹೇಳ್ತಾ ಇದ್ದೇನೆ. ಆ ಬಂಗಾರ ಹಾಡಿಕೆಗೆ ದಯಮಾಡಿ ನಾವು ಸಭೆ ಪರವಾಗಿ ಎಲ್ಲಾ ಮೀಟಿಂಗ್ ತಗೊಂಡು ಇಂತ ಒಳ್ಳೆ ಕಲಾವಿದರನ್ನ ಬೆಳೆಸೋಣ ಸರ್. ಯಾರು ಒಳ್ಳೆ ಕಲಾವಿದರು ಅವ್ರು ಬೆಳಿಬೇಕು ಸರ್. ಅವರಲ್ಲಿ ಸಾಮರ್ಥ್ಯ ಇರಬೇಕು. ಈಗ ಮಾರಾಪುರಿ ಅಂಕಾನ ಮಾಸ್ತರ್ 18 ಪುರದಾಗ ಶಾಣೆ ಆಗ್ಯಾನಂದ್ರ ರಾತ್ರಿ ಆಗಲಿ ಕೂತ ಅವ್ರ ಅಪ್ಪ ಓದಿಸ್ಯಾನ ಅವನ ಅಂತ ಕೇಳಿದ್ರ ಶಾಣೆ ಆಗ್ಯಾನ. ಮಾರಾಪುರ ಮಂದಿ ಬಂದದ ತಮಗೆಲ್ಲರಿಗೂ ಗೊತ್ತದ. ಕಪರಟ್ಟಿ ಅರ್ಜುನಪ್ಪ ಅಂತ ಕೇಳಿದ್ರ ಸೂರ್ಯಚಂದ್ರ ನೆಲಗಂಗೆ ಅರಿವರೆಗೆ ಸತ್ಯನ್ನ ಮಾತಾಡೋಣ. ಅದಕ್ಕೆ ಕಪರಟ್ಟಿ ಅರ್ಜುನ ಅಂತ ಬೆಳೆದಾನ. ಎರಡು ಎಣ್ಣೆ ಹಾಲು ಅದಕ್ಕೆ ಹೋಗ್ಯಾವ ಮಾತನ್ನ ಹೇಳಿದ್ರು. ಅದಟ್ಟ ಸತ್ಯದ ಯಾಕಂತ ಕೇಳಿದ್ರೆ ಹಿಂಡು ಕೊಡು ಹೊತ್ತಿನಾಗಿ ಓದ್ ಕೊಡ್ತಿದ್ದವಾಗ ನೀವು ಹೋಗ್ಯಾನ್ರಿ ಸೇವೆ ಮಾಡ್ಯಾನ್ರಿ ನೀವು ಹೋಗಿರಿಲ್ರಿ. ನೀವು ಎಲ್ಲಾ ಕಡೆನೂ ಕೂಡ ಸೇವೆ ಮಾಡಿದಾನ ಬಹಳ ಸುಂದರವಾಗಿ. ಎಲ್ಲಾ ಜನ ಹೆಂಗ್ ಕೂತೈತಿ ಅಂತ ಕೇಳಿದ್ರೆ ಡೊಳ್ಳಿ ನಾಡ ಕೇಳಾಕ ಸೂಜಿ ಬಿದ್ದರೆ ಸಪ್ಪಳ ಆಗ್ಬೇಕು ಹಂಗ ಕೂತ್ರಿ ಹೋಗ್ರಿ. ಏನೋ ಎದ್ದು ಹೋಗೋರು ಹಾದ್ರ ಏನ ಬಂದು ಕೂತಿರ್ಲ ನೀವ ಹೋಗೋರು ಹೋತ್ರಿ. ಒಬ್ಬೊಬ್ಬರು ಹೊರಗೆ ಮಗಲ್ ಕೂತು ಚುಟ್ ಎಬ್ಬಿಸ್ ಕರ್ಕೊಂಡು ಹೋಗ್ಬೇಡ. ಯಾಕಂತ ಕೇಳಿದ್ರೆ ಆ ಕೆಲಸ ಮಾಡಬೇಡ್ರಿ ಅಂತಕ್ಕಂಥ ಒಳ್ಳೆ ವಿಚಾರಗಳು ಮಾತನಾಡಿರ್ತಕ್ಕಂಥ ನಮ್ಮ ಬಸ್ಸು ಅಣ್ಣ ತಂಡ, ಪಿಂಟು ಮಾಸ್ತರ್ ತಂಡ ನಿಜವಾಗಿಯೂ ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ತಂಡಕ್ಕೆ ನಿಮ್ಮ ಗಾಯನ ಒಂದ ಸಂದ ಹಾಡ್ರಿ, 100 ಸಂದ ಹಾಡೋದು ಮುಖ್ಯ ಅಲ್ಲ ನಮಗ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಒಂದ್ ಕಡೆ 1000 ಮಂದಿ 100 ಮಂದಿ ನಿರುದ್ಯೋಗಿ ನಿರುತ್ಸಾಹಿಗಳ ಬದಲಾಗಿ 3 ಮಂದಿ ಉತ್ಸಾಹಿಗಳನ್ನು ಕೊಟ್ರ ಭಾರತ ದೇಶನ ಹೊಳ್ಳ ಕಟ್ತನಂತಿದ್ರಂತ ಸ್ವಾಮಿ ವಿವೇಕಾನಂದ. ಇವತ್ತು ನಮಗೆ 1000 ಮ್ಯಾಲ ಮುಖ್ಯ ಅಲ್ಲ, 1000 ಸಂದ ಬರೋದು ಮುಖ್ಯ ಅಲ್ಲ. ಹೊತ್ತೇಳತಕ್ಕ 3 ಸಂದ ಹಾಡ್ರಿ. ಈಗ ಹೆಂಗ್ ಹಾಡಿರ್ಲಿ ಕಂಚಿನ ಕಂಠದೊಂದಿಗೆ ರಾಗ ತಾಳ ಲಯಬದ್ಧವಾಗಿ ಹಾಡಿದ್ರ ಹಾಡ ಅಕ್ಕ ಅನ್ನ ಹೆಂಗ ಗೊತ್ತಿಲ್ಲ ಇನ್ನು ಬೇರೆ ಐತಾಳ ಹಳೆ ಯಾಕ್ರ ಅತ್ತಿ ಅಂದಲ್ಲ ಮತ್ತೆ. ಯಾಕಂತ ಕೇಳ ಆಕೆ ಹೆಣ್ಣು ಕುಡಿಯಾಕಿದಾಳಪ್ಪ ಈಗೊಂದಿಟ್ಟ ಸಾಣದ ಸಂಭಾಳಿಸ್ಕೊಂಡು ಭಕ್ತ ಮಾಕಿ ಮಗಳು ಸಣ್ಣಕ್ಕಿದಾಳಿನ ಹೊತ್ತಿರತಕ್ಕ ಜಪ್ಪನ್ ಸೆಟ್ ಬರ್ತೇಳಿ ತಮ್ಮಲ್ಲಿ ವಿನಂತಿ ಸರ್. ಅವನಿಗೆ ಕೊಟ್ರಿ ನನಗ್ರಿ ಹಣ್ಣ